ಪಾಸ್ತಾ ಮಾಡೋ ರೆಸಿಪಿ ಬೇಕಾದ್ರೆ ಹೇಳಿ ಗೈಸ್. ಹೀಗಿದೆ ಫೈನಲ್ ಟಚ್. ನಾನೇ ಮಾಡಿದ್ದು ಫಸ್ಟ್ ಟೈಮು. ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತಂತೂ ನಿಜವಾಗ್ಲೂ ಗೊತ್ತಿದ್ದಿಲ್ಲ. Okay, let's go. ಹಾಯ್ ವಾಟ್ಸಪ್ ಫ್ಯಾಮ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ನೇಲ್ ಮತ್ತು ಟೈಟಲಲ್ಲಿ ನೋಡಿರ್ತೀರ. ಸೊ ನಾನಿವತ್ತು ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಇವತ್ತು ಟೈಮ್ ಆಗೋಗಿದೆ. ಸೊ ಬನ್ನಿ ಜಿಮ್ ಹತ್ರ ಸಿಗ್ತೀನಿ. ಓಕೆನಾ, ನಡಿ. ಸೊ ಈಗ ಕಾಲೇಜ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾಯಿದ್ದೆ. ಇವತ್ತು ಜಿಮ್ಗೆ ಹೋಗಿಲ್ಲ. ಸೊ ಬನ್ನಿ ಈಗ ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ. ಟೈಮ್ ಬಂದು ಹತ್ತತ್ರ ಎಷ್ಟಾಗಿದೆ ಅಂದರೆ ನೋಡಿ ಗೈಸ್, ಒಂದು ನಿಮಿಷ, ಇನ್ನು 6 o'clock ಇನ್ನು 10 minutes ಇದೆ. ಇಷ್ಟೊತ್ತಾಗುತ್ತೆ. ಬೆಳಗ್ಗೆ ಒಂದು 7:30 ಮನೆ ಬಿಟ್ಟರೆ 6 o'clock ಮನೆಗೆ ಹೋಗೋದು. ಜಿಮ್ ಇಲ್ಲ ಅಂದರೆ, ಜಿಮ್ ಇದ್ದರೆ ಒಂದು 8 o'clock ಅಥವಾ 8:30 ಹಂಗೆ ಮನೆಗೆ ಇರ್ತೀರಿ. ಸೊ ಬನ್ನಿ ಈಗ ಹೋಗ್ತಾ ಇದ್ದೀವಿ ಮನೆಗೆ. ಮನೆ ಹತ್ರ ಸಿಗ್ತೀವಿ.
ಮನೆಗೆ ಬಂದು ಹೀಗೆ ಚಿಲ್ ಮಾಡ್ತಾಯಿದ್ದೆ. ಸೊ ಹಂಗೆ ಸ್ವಲ್ಪ ಈವ್ನಿಂಗ್ದು ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸೊ ಇದು ನಿಮಿಷ. ಸೊ ಹೀಗೆ ಈವ್ನಿಂಗ್ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸೊ ಅದಕ್ಕೆ ವೈ ಕಾಂಟ್ ಐ ಟ್ರೈ ಪಾಸ್ತಾ ಅಂತ ನಿನ್ನೆ ನೋಡಿದ್ರೆ ತಂದಿದ್ದು. ಸೊ ಪಾಸ್ತಾ ಮಾಡೋಣ ಅಂತ ಅನ್ಕೋತಿದ್ದೀನಿ. ಫಸ್ಟ್ ಟೈಮ್ ಮಾಡೋದು ನಾನು, ನೋಡಬೇಕು ಯಾವ ಥರ ಔಟ್ಪುಟ್ ಬರುತ್ತೆ ಅಂತ. ಸೊ ಬನ್ನೀಗ ಮಾಡೋಣ. ಪಾಸ್ತಾ ಮಾಡೋ ರೆಸಿಪಿ ಬೇಕಾದ್ರೆ ಹೇಳಿ ಹಾಕ್ತೀನಿ ನಾನು. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ನೋಡೋಣ ಏನೇನಿದ್ರೆ ಅದೆಲ್ಲ ಹಾಕ್ತೀನಿ. ಆದರೆ ಅದಕ್ಕೆ ಏನೇನು ಬೇಕಾಗುತ್ತೋ ಅದು, ಓಕೆನಾ? ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ಸೊ ಅದು ಕುದಿಯೋದಕ್ಕೆ ನೀರು ಇಟ್ಟಿದ್ದೀನಿ, ಪಾಸ್ತಾ ಹಾಕಬೇಕು, ಅದಕ್ಕೆ ಏನೇನು ಬೇಕೆಲ್ಲ ಕಟ್ ಮಾಡಬೇಕು. ಸೊ ಬನ್ನೀಗ ಮಾಡೋಣ ಅದು. ಸೊ ಫೈನಲಿ ಆಗಲೇ ಪಾಸ್ತಾ ಮಾಡೋದಕ್ಕೆ ಎತ್ಕೊಂಡಿದ್ದು. ಸೊ ರೆಸಿಪಿನ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಸೊ ಫೈನಲ್ ಟಚ್ ಹಿಂಗಿದೆ ಅಂತ ನೋಡಿ ಹೀಗಿದೆ ಫೈನಲ್ ಟಚ್. ನಾನೇ ಮಾಡಿದ್ದು ಫಸ್ಟ್ ಟೈಮು. ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತಂತೂ ನಿಜವಾಗ್ಲೂ ಗೊತ್ತಿದ್ದಿಲ್ಲ. ಚೆನ್ನಾಗಿದೆಲ್ಲ. ಚೆನ್ನಾಗಿದೆಲ್ಲ ಗೈಸ್. ಸೊ ನಿಮಗೂ ಈ ರೆಸಿಪಿ ಬೇಕಾದರೆ ಹೇಳಿ, ನೆಕ್ಸ್ಟ್ ಯಾವಾಗಲಾದರೂ ಮಾಡಿದಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ನಾನೇ ಬಿದ್ದೋದೆ, ಅದು ಚೀಸ್ ಹಾಕಿದ್ದೆ, ಅದನ್ನು ಮೆಲ್ಟ್ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ ಅಂತೂ. ಸೊ ಇದನ್ನ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಎಂಜಾಯ್ ಮಾಡಬೇಕು ಗೈಸ್. ಸೊ ಎಲ್ಲ ತಿಂದು ಜೊತೆಲಿ ಐಸ್ ಕ್ರೀಮ್ ತಿಂದೆ. ಸೊ ಬನ್ನಿ ಈಗ ಏನು ಮಾಡೋದು ನೋಡೋಣ. ಹಾಗೆ ಚಿಲ್ ಮಾಡ್ತಾಯಿದ್ದೆ, ರೀಲ್ಸ್ ಸ್ಕ್ರೋಲ್ ಮಾಡ್ತಾ. ಸೊ ಬನ್ನಿ ಈಗ ಏನು ಮಾಡೋಣ ಗೊತ್ತಾಗ್ತಾಯಿಲ್ಲ. ಸೊ ಚಂದ್ರ ನೋಡಿ, ಚಂದ್ರ ಚೆನ್ನಾಗಿ ಕಾಣಿಸ್ತಿದ್ದಾರೆ ಗೈಸ್. ಆ್ಯಕ್ಚುಲಿ ಇದಷ್ಟು ವೀಡಿಯೋದಲ್ಲಿ ಬರೋಲ್ಲ, ಫೋಟೋದಲ್ಲಿ ಚೆನ್ನಾಗಿ ಬರುತ್ತೆ ಗೈಸ್. ಒಳ್ಳೆ ಹಾಫ್ ಮೂನ್ ಥರ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಬಾಬಾ, ಈ ನಾವು ಚಿಕ್ಕವರಿದ್ದಾಗ ಈ ಕಾರ್ಟೂನ್ಸಲ್ಲಿ ಯಾವ ಥರ ಆಗ್ತಾಯಿದ್ರು ಅಂದರೆ, ಚಂದ್ರ ಮೇಲೆ ಹೋಗಿ ಕುತ್ಕೊಂಡು, ಅದೇ ಹಿಂಗಿರುತ್ತಲ್ಲ ಚಂದ್ರ, ಅದ್ರ ಮೇಲೆ ಕುತ್ಕೊಂಡು ನಾವು ನಿದ್ದೆ ಮಾಡ್ತಾಯಿರೋ ಥರ ಕಾರ್ಟೂನೆಲ್ಲ ಬರ್ತಿತ್ತು. ತುಂಬ ಚೆನ್ನಾಗಿತ್ತು ಚೈಲ್ಡ್ಹುಡ್ ಮೆಮೊರೀಸ್ ಬೇರೆ. ಸೊ ನೀವು ಚಿಕ್ಕವರಿದ್ದಾಗ ಕಾರ್ಟೂನ್ಸ್ ನೋಡ್ತಾಯಿದ್ರಾ, ಅಥವಾ ಫಿಲ್ಮ್ಸ್ ನೋಡ್ತಾಯಿದ್ರಾ, ಗೇಮ್ಸ್ ಆಡ್ತಾಯಿದ್ರಾ? ಯಾವ ಥರ ಕಾರ್ಟೂನು, ಯಾವ ಥರ ಗೇಮ್ಸ್ ಅಂತ ಕಮೆಂಟ್ ಹಾಕಿ ಗೈಸ್, ನೋಡೋಣ ಯಾರ್ಯಾರು ಯಾವ ಥರ ಆಡ್ತಾಯಿದ್ರಿ ಅಂತ. ಸೊ ನೋಡಿದ್ರಲ್ಲ ಹೆಂಗಿತ್ತು ಪಾಸ್ತಾ ರೆಸಿಪಿ ಅಂತ. ಸೊ ನಿಮಗೂ ಏನಾದರೂ ಬೇಕಾದರೆ ಹೇಳಿ, ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ. ಸೊ ನಾನು ನೆಕ್ಸ್ಟ್ ಬಂದು ವೈಟ್ ಸಾಸ್ ಪಾಸ್ತಾ ಮಾಡಬೇಕು ಅಂತ ಇದ್ದೀನಿ. ಸೊ ಅದನ್ನೂ ತೋರಿಸ್ತೀನಿ ಏನು ಅಂತ. ಸೊ ಇಷ್ಟ ಆಯ್ತಲ್ಲ. ಸೊ ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ, ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. See you in the next vlog. Until then, take care. Bye bye. Tata.